ಕೊಟ್ಬಿಟ್ಟಿದ್ದೀವಿ. ನೀವು ಡಿಸ್ಕೌಂಟ್ ಕೇಳೋ ಅವಶ್ಯಕತೆನೇ ಇಲ್ಲ ಇನ್ಮೇಲೆ ನಮ್ಮ ಹತ್ರ. ನೀವು ಏನು ತಗೊಂಡ್ರು ಕೂಡ ಫಿಕ್ಸ್ಡ್ ಆಗಿರುತ್ತೆ, ಕ್ಲಿಯರ್ ಆಗಿರುತ್ತೆ. ನೀವು ಕೇಳೋ ಅವಶ್ಯಕತೆನೇ ಇಲ್ಲ, ಕೇಳಬೇಡಿ ಇರುತ್ತೆ. ಗ್ರೂಪ್ ಲಿಂಕ್ ಬಂದು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಫಸ್ಟಲ್ಲೇ ಇರುತ್ತೆ ಗ್ರೂಪ್ ಲಿಂಕು. ಆಮೇಲೆ ಶಾಪ್ದು ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಶಾಪ್ ನಂಬರು ಮೇಲೆ ಸ್ಕ್ರೀನ್ ಮೇಲೇ ಇರುತ್ತೆ. ಏನೇ ಡೌಟ್ ಇದ್ರೂ ಕಮೆಂಟ್ಸ್ ಮಾಡಿ. ಕಮೆಂಟ್ ಮಾಡಿದರೆ ಕಮೆಂಟ್ಗೆ ರಿಪ್ಲೈ ಕೊಡೋದು ನಾನೇ, ಬೇರೆ ಯಾರೂ ಕೊಡಲ್ಲ. ಅವ್ರಿಗೆ ಅಷ್ಟು ಟೈಮ್ ಇರಲ್ಲ, ತುಂಬ ಬ್ಯುಸಿ ಇರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಥರ ರೇಟ್ ಹೇಳೋದು ಆ ಥರ ಯಾವುದು ಇರಲ್ಲ ನಮ್ಮ ಹತ್ರ. ಪ್ರತಿಯೊಂದು ಕೂಡ ಇದ್ರ ಮೇಲೇ ಬರೆದಿರ್ತೀವಿ. ಹಾಯ್, ವೆಲ್ಕಮ್ ಟು ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ. ಸೊ ಇವತ್ತು ಒಂದು ಸ್ಪೆಷಲ್ ಐಟಮ್ಮು ಏನೇನಿದೆ ಎಲ್ಲ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀವಿ. ಇದು ಬಂದು 99 ರುಪೀಸ್ ಅಲ್ಲ, ಇದು ಬಂದು 149 ರುಪೀಸ್ ಬರುತ್ತೆ. ಆವ್ರೇಜ್ ನಿಮಗೆ ಬಂದು ಇವಾಗಿರೋ ಸಿಲ್ವರ್ ರೇಟ್ ಪ್ರಕಾರ ತಗೊಂಡ್ರೆ ಅರೌಂಡು 390 ಇಲ್ಲ 395 ರುಪೀಸು, ಮ್ಯಾಕ್ಸಿಮಮ್ 400, ಬಿಲೋ 400 ರುಪೀಸಲ್ಲಿ ಇದೆಲ್ಲ ಕೂಡ ಬರುತ್ತೆ ನಿಮಗೆ. ನೋಡಿ, ಒಂದೊಂದೇ ಇದರಲ್ಲಿ ಯಾವುದಾದ್ರೂ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ತಗೊಂಡು ಕಳಿಸ್ಬೋದು. ಸೊ ಇದು ವಿಡಿಯೋ ಲೆಂತ್ ಏನಿರಲ್ಲ, ತುಂಬ ಶಾರ್ಟ್ ವಿಡಿಯೋನೇ ಇರುತ್ತೆ. ಒಂದು ಅಂದರೆ ಒಂದು 15 ನಿಮಿಷದ ವಿಡಿಯೋ ಇರುತ್ತೆ. ಬನ್ನಿ ಈ ಸ್ಟಾರ್ಟಿಂಗಿಂದ ತೋರಿಸ್ಕೊಂಡು ಬರೋಣ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರೆ. ಏನಂದರೆ 99 ರುಪೀಸ್ ಅಂತ ಹೇಳಿದ್ರೆ ಎಲ್ಲ ಐಟಮ್ಸು 99 ರುಪೀಸ್ ಕೊಡ್ತಾ ಇದ್ದಾರೆ ಅಂತೆ, ನಿಮ್ಮ ಸಾರ್ ಹೇಳಿದ್ದಾರೆ ಅಂತ ನಮ್ಮ ಸ್ಟಾಫ್ ಹೇಳ್ತಾ ಇದ್ದಾರೆ. ಎಲ್ಲ ಐಟಮ್ಸು 99 ರುಪೀಸ್ ಕೊಡೋಕ್ಕಂತೂ ಆಗಲ್ಲ. ಬಟ್ ಮ್ಯಾಕ್ಸಿಮಮ್ ಎಷ್ಟು ಕಡಿಮೆ ಆಗುತ್ತೆ, ಎಷ್ಟು ಕಡಿಮೆ ಕೊಡ್ಬೋದು. ಇವತ್ತಲ್ಲ, ಇನ್ನು ಇದಕ್ಕೆ ಮುಂಚೆನೂ ಹಂಗೆ ಮಾಡಿದ್ವಿ. ಇನ್ನು ಮೇಲೆ ಇವಾಗ ನೋಡಿ, ಈ ಐಟಮ್ ಇದೆಲ್ಲ ಕೂಡ ನಕಾಶ್ ಐಟಮು, ಆ್ಯಂಟಿಕ್ ಐಟಮ್ ಇರೋದು. ಕೆಲವೊಂದು ಹ್ಯಾಂಡ್ ನಕಾಶ್ ಇರುತ್ತೆ, ಕೆಲವೊಂದು ಮಿಷನರಿ ವರ್ಕ್ ಇರುತ್ತೆ. ಇದೆಲ್ಲ 99 ರುಪೀಸ್ದೆ. ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಏನಂದರೆ ಇದು ಹ್ಯಾಂಡ್ಮೇಡ್ ವರ್ಕು, ಹ್ಯಾಂಡ್ಮೇಡ್ ನಕ್ಷಿ ವರ್ಕ್. ಇದು ಹಂಗಿರೋದ್ರಿಂದ ಈ ಕೆಲಸಕ್ಕೆ ಜಾಸ್ತಿ ಕೆಲಸ ಹಿಡಿಯುತ್ತೆ, ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಅದರಿಂದ ಇದು ಜಾಸ್ತಿ, ಇದು ಕಡಿಮೆ. ಈ ಥರದ ಕೆಲಸ ಅಂದರೆ ಪ್ಲೇನ್ ವರ್ಕ್, ನೆಕ್ಲೆಸ್ಗಳು ಇದೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ಎಲ್ಲ ತೋರಿಸ್ಬಿಟ್ಟಿದ್ದೀವಿ. ಬಟ್ ಈ ವಿಡಿಯೋದಲ್ಲಿ ಬರೀ ಸ್ಯಾಂಪಲ್ಸ್ಗಂತ ಒಂದು 2-3 ಇಟ್ಟಿದ್ವಿ. ಮಿಕ್ಕಿರೋದೆಲ್ಲ ಕೂಡ ಇಲ್ಲಿ ಸಿಗ್ತಾ ಇರೋದು ಏನಿದೆ ಎಲ್ಲ ಕೂಡ ನಿಮಗೆ 149 ರುಪೀಸ್ ನಿಮಗೆ ಮೇಕಿಂಗ್ ಚಾರ್ಜ್ ಬರುತ್ತೆ. ಅಂದರೆ ಇವತ್ತಿನ ಬೆಳ್ಳಿ ರೇಟ್ ಬಂದು 250 ರೂಪಾಯಿ, 250 ರೂಪಾಯಿ ಪ್ಲಸ್ 149 ರುಪೀಸ್. ಅಂದರೆ ನಿಮಗೆ ಏನಾಗುತ್ತೆ, ಇವತ್ತಿನ ರೇಟ್ ಪ್ರಕಾರ 399 ರೂಪಾಯಿ, 399 ರುಪೀಸ್ ಒಂದು ಗ್ರಾಮ್ಗೆ. ಇದೆಲ್ಲ ಕೂಡ ನೀವು ಯಾವ್ದು ಬೇಕಾದ್ರೂ ತಗೋಬೋದು. ಇದು ಜಸ್ಟ್ ಒಂದು ಸತಿ ನಾನು ಡಿಸೈನ್ಸ್ ಹಂಗೆ ತೋರಿಸ್ತೀನಿ. ನೋಡಿ, ಇದೇ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಪಾಲಿಶಿಂಗ್ ನಮ್ಮದು. ಪಾಲಿಶ್ ಸಂಕಲ್ಪ ಅಂದ್ರೇ ಪಾಲಿಶ್ಗೆ ಹೆಸರು. ಸೊ ಅದೇ ಪಾಲಿಶಲ್ಲೇ ಇರುತ್ತೆ. ಈ ಹಾರ ನೋಡಿದರೆ ನೀವು ಮಿನಿಮಮ್ ಟು ಮಿನಿಮಮ್ ನಿಮಗೆ 10 ವರ್ಷ ತನಕ ನಿಮಗೆ ಎಲ್ಲೂ ಕೂಡ ಏನು ಒಂಚೂರು ಕೂಡ ಗೊತ್ತಾಗೋದು ಕೂಡ ಇಲ್ಲ ಇದು ಬೆಳ್ಳಿದು ಅಂತ ತಿಳ್ಕೊಳ್ಳೋದಕ್ಕೆ. ನಾವು ಏನು ಹೇಳ್ತೀವಿ, 200 ಟೈಮ್ಸ್ ಯೂಸ್ ಮಾಡ್ಬೋದು ಅಂತ ಹೇಳ್ತೀವಿ. 200 ಟೈಮ್ಸ್ ಅಂದರೆ 200 ಫಂಕ್ಷನ್ಗೆ. 200 ಫಂಕ್ಷನ್ ನೀವು ಅಟೆಂಡ್ ಮಾಡಬೇಕಂದ್ರೆ 10 ವರ್ಷದಲ್ಲಿ 200 ಫಂಕ್ಷನ್ ಅಟೆಂಡ್ ಮಾಡ್ತೀರಾ? ಇದೆಲ್ಲ ಕೂಡ ಹೊಸ ಐಟಮು. ಎಲ್ಲ ಕೂಡ 149 ರುಪೀಸ್ ಪರ್ ಗ್ರಾಮ್ ಮೇಕಿಂಗ್ ಚಾರ್ಜ್ ಇರುತ್ತೆ. ಬೆಳ್ಳಿ ರೇಟು ಇವತ್ತು 250 ರೂಪಾಯಿ ಇದೆ. ನಾಳೆ ಏನಿರುತ್ತೆ, ನಾಳೆ ರೇಟು, ನಾಳೆದು ಏನಿರುತ್ತೆ ನಾಳೆದು ರೇಟು ಅಷ್ಟೇ. ಇದು ನೋಡಿ ಸಖತ್ತಾಗಿದೆ, ಇದು ಎಷ್ಟು ಚೆನ್ನಾಗಿದೆ, ಇದು ಸೂಪರ್ ಆಗಿದೆ, ಫುಲ್ಲು ಗ್ರ್ಯಾಂಡ್ ಲುಕ್. ಇದು ತೂಕ ಬಂದು ಬರೀ 63.5 ಗ್ರಾಮ್ ಅಷ್ಟೇ. ಇದು ಬರೋದು 63.5 ಗ್ರಾಮ್ ಬರುತ್ತೆ ಅಷ್ಟೇ, ಜಾಸ್ತಿ ಇಲ್ಲ. ಆ್ಯಂಡ್ ಈ ನೆಕ್ಲೆಸು ಬಂದು 36 ಗ್ರಾಮ್. ನೋಡಿ ನೆಕ್ಲೆಸೇ ಜಾಸ್ತಿ ಇದೆ ಹೇಳಬೇಕಂದ್ರೆ, ಹಾರಕ್ಕಿಂತ ಹಾರದು ಅಂದರೆ ಅದರಲ್ಲಿ ಅರ್ಧ ಆದರೂ ಬರಬೇಕಲ್ವಾ. ಬಟ್ ಅರ್ಧಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ. ಇದು ಹಾರನೇ ಲೈಟ್ ವೆಯ್ಟ್ ಇದೆ. ಆಮೇಲೆ ಇವತ್ತು ನಿಮಗೆ ಒಂದು ಸ್ಪೆಷಲ್ಲು. ಇವತ್ತು ನಮ್ಮ ಕಲಾ ಮೇಡಮ್ ಬಂದಿದ್ದಾರೆ. ತುಂಬ ದಿನ ತುಂಬ ದಿನ ರಜಾ ತಗೊಂಡು ಇವತ್ತು ಬಂದಿದ್ದಾರೆ. ಮಾತಾಡಿಸಿ ಅವ್ರನ್ನ. ಏನಾದರೂ ಡೌಟ್ಸ್ ಆ ಥರ ಏನಾದರೂ ಇದ್ದರೆ, ಮೊದಲು ಎಲ್ಲ ಕಲಾ ಮೇಡಮ್ ಕೇಳ್ತಾ ಇದ್ರಿ ಕಲಾ ಮೇಡಮ್ ಇಲ್ವಾ ಅಂತ. ಇವಾಗ ಬಂದಿದ್ದಾರೆ ಕಲಾ ಮೇಡಮ್ ಇದ್ದಾರೆ. ನಿಮ್ಮ ಪರವಾಗಿ ಅವರು ಸ್ಟ್ಯಾಂಡ್ ತಗೊಂಡು ನನಗೆ ಕ್ವಶನ್ಸ್ ಆಗ್ತಾ ಇರ್ತಾರೆ. ಏನಾದರೂ ಕ್ವಶನ್ಸ್ ಇದಾವ ಕಲಾ ಮೇಡಮ್ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ನೀವು ಬಂದು ಬರೀ ಒಂದು ವಾರದಿಂದ ಬರ್ತಾ ಇದ್ದೀರಾ? 1 ವೀಕಿಂದ ಬರ್ತಾ ಇದ್ದೀನಿ. 1 ವೀಕಿಂದ ಮತ್ತೆ ಬರ್ತಾ ಇದ್ದೀರಾ. ಓಕೆ. ಆಮೇಲೆ ಈ ಹಾರ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ನೋಡೋದಕ್ಕಷ್ಟೇ ಗ್ರ್ಯಾಂಡ್, ಪೇ ಮಾಡೋದಕ್ಕಲ್ಲ. ನೀವು ಹಾಕ್ಕೊಟ್ರೆ ಮಾತ್ರ ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಬಟ್ 60 ಗ್ರಾಮ್, ಬರೀ 60 ಗ್ರಾಮ್ ಅಷ್ಟೇ. 60 ಗ್ರಾಮ್ ಅಂದರೆ ಏನು ಲೆಕ್ಕ? 4 24 GST ಬರುತ್ತೆ. ಆಲ್ಮೋಸ್ಟ್ ಒಂದು 24,500 ಅಂದ್ಕೊಳ್ಳಿ ಅಷ್ಟೇ. ಬರೀ 24,500. ನೀವು ವಿಡಿಯೋಗಳಲ್ಲಿ ತುಂಬ ರೀಲ್ಸ್ ನಡುವೆ ತುಂಬ ಜನ ಮಾಡ್ತಾಯಿದ್ದಾರೆ. ನನಗಂತೂ
ಆ ರೀಲ್ಸ್ ನೋಡಿದ್ರೆ ಯಾಕೆ ಅನ್ಸುತ್ತೆ, ಏನು ಅರ್ಧಂಬರ್ಧ ನಾಲೆಡ್ಜ್ ಏನೇನೋ ಹೇಳ್ತಾರೆ, ಬಾಯಿಗೆ ಬಂದಂಗೆ ಹೇಳ್ತಾರೆ. 24 ಕ್ಯಾರೆಟ್ ಗೋಲ್ಡ್ ಹಾಕ್ತೀವಿ ಪಾಲಿಷ್ಗೆ ಅಂತಾರೆ. ಗೋಲ್ಡ್ ರೇಟ್ ಏನಿದೆ 24 ಕ್ಯಾರೆಟ್ ಗೋಲ್ಡ್ ಪಾಲಿಷ್ಗೆ ಹಾಕಿ ಅವ್ರು ಪಾಲಿಷ್ ಮಾಡಿದರೆ ಎಷ್ಟಕ್ಕೆ ಸೇಲ್ ಮಾಡಬೇಕು? ಅದನ್ನೇ ಹೇಳಿ ನಿಮಗೆ 600-700 ರೂಪಾಯಿ ಸೇಲ್ ಮಾಡೋರು ಇದ್ದಾರೆ, ಅದು ಬೇರೆ. ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ಅರ್ಧ ಜ್ಞಾನ ಇಟ್ಕೊಂಡು ಮಾಡೋರನ್ನ ತುಂಬ ಜನ ನೋಡ್ತಾ ಇದ್ದೀನಿ ಈ ನಡುವೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಇನ್ನು ಇದಿಷ್ಟೇ ಅಲ್ಲ, ಇನ್ನೂ ತುಂಬ ಇದ್ದಾವೆ. ಇನ್ನು ಫಿಂಗರಿಂಗ್ಸ್ ಬ್ಯಾಂಗಲ್ಸ್ ಎಲ್ಲ ಯಾವುದು ತೆಗ್ದಿಲ್ಲ ಸರ್ ಮೇಲ್ಗಡೆ ಅಷ್ಟಾಗಿ. ಬರೀ ಫಿಂಗರ್ ಸಿಂಗ್ಸ್ ಅಲ್ಲ, ಈಗ ನಾನು ಹೇಳಿದ್ರು ಬರೀ ಹಾರಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಹಾರಗಳು ಇನ್ನೂ ಎಷ್ಟಿದ್ದಾವೆ, ಒಳಗಡೆ ತುಂಬ ಇದ್ದಾವೆ. ಆಮೇಲೆ ಪೆಂಡೆಂಟ್ಸು ತುಂಬ ಜನರಿಗೆ ಗೊತ್ತಿಲ್ಲ, ಬರೀ ಪೆಂಡೆಂಟ್ ತೊಗೊಂಡು ನಾವೇನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡವ್ರು ಇದ್ದಾರೆ. ಇದಕ್ಕೆ ಈ ಥರ ನೋಡಿ, ಇದು ಬೀಟ್ ಚೈನ್, ಇದು ಡಿಟ್ಟು ಗೋಲ್ಡಲ್ಲಿ ಏನು ಇರುತ್ತೆ. ಈವನ್ ಸುತ್ತಿರೋದು ಕೂಡ ನೀವು ನೋಡ್ಬೋದು. ನಾವು ಈ ಕೆಲಸಕ್ಕೆ ನಮ್ಮ ತುಂಬ ಫ್ಯಾನ್ಸ್ ಇದ್ದಾರೆ ನಮ್ಮ ಕಸ್ಟಮರ್ಸು. ಸರ್ ನಿಮ್ಮದು ಈ ಥರ ಸುತ್ತಿರೋದು ತುಂಬ ಚೆನ್ನಾಗಿರುತ್ತೆ ಸರ್, ನಾವೆಲ್ಲಾದರೂ ಹೊರಗಡೆ ನೋಡಿದರೆ ಏನೋ ಅದು ಒಂಥರ ಇರುತ್ತೆ, ಇದು ಸೇಮ್ ಗೋಲ್ಡ್ ಟು ಗೋಲ್ಡ್ ಹೆಂಗಿರುತ್ತೆ ಹಂಗೆ ಸುತ್ತಿರ್ತೀರ ನೀವು ಅಂತ. ನೋಡಿ, ಈ ಥರ ಚೈನ್ಗೆ ಬೇಕಂದರೆ ಈ ಪೆಂಡೆಂಟು ಹಾಕ್ಕೋಬೋದು. ಈ ಥರ ಹಾಕ್ಕೊಂಡು ಯೂಸ್ ಮಾಡೋರು, ಅವ್ರು ಗೊತ್ತಿರೋರು ಈ ಥರ ಯೂಸ್ ಮಾಡ್ತಾರೆ. ಗೊತ್ತಿಲ್ಲೋರು ಅನ್ನೋರು ಏನು ಮಾಡೋಕ್ಕಾಗಲ್ಲ. ಅಂದರೆ ತುಂಬ ಜನರಿಗೆ ಬರೀ ಪೆಂಡೆಂಟ್ ತಗೊಂಡು ಏನು ಮಾಡ್ತೀವಿ ನಾವು ಆ ಥರ ಅನ್ಕೊತಾ ಇರ್ತಾರೆ. ಸೊ ಈ ಥರ ಯೂಸ್ ಮಾಡ್ಕೋಬೋದು. ಇದೊಂದೇ ಅಲ್ಲ, ಇನ್ನೂ ತುಂಬ ವೆರೈಟೀಸ್ ಇದ್ದಾವೆ. ಹುಕ್ಸ್ ತಗೊಂಡು 2 ಹುಕ್ಕು ಸಪ್ರೇಟಾಗಿ ತಗೊಂಡು ಈ ಥರದ್ದು ಸಪ್ರೇಟು ಇದಕ್ಕೂ ನೋಡಿ ಬ್ಲ್ಯಾಕ್ ಬೀಟ್ ಚೈನಿಗೆ ಹಾಕ್ಕೋಬೋದು. ಆ ಥರ ಯೂಸ್ ಮಾಡೋರು ಇದ್ದಾರೆ. ಸೊ ಇದೆಲ್ಲ ಪೆಂಡೆಂಟ್ಗಳು ನಿಮಗೆ ಸಪ್ರೇಟಾಗಿ ಯಾಕೆ ಇಟ್ಟಿರ್ತೀವಿ ಅಂದರೆ, ನಿಮ್ಮ ಚಾಯ್ಸ್ಗೋಸ್ಕರ, ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ. ಆಮೇಲೆ ಇಲ್ಲಿ ನೋಡಿ, ಇದೊಂದು ಸ್ಪೆಷಲ್ ಐಟಮ್, ವೆರಿ ಸಿಂಪಲ್ಲು. ಈ ಥರ ವೈಟ್ ಬ್ಯಾಕ್ಗ್ರೌಂಡ್ ಇದ್ರೇ ಚೆನ್ನಾಗಿರುತ್ತೆ. ನಿಮ್ಮ ಪಾರ್ಟಿ ವೇರ್ಸ್ಗೆ, ಸಿಂಪಲ್ ಫಂಕ್ಷನ್ಸ್ಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಹತ್ರ ಬಂದು ತೋರಿಸ್ಬೋದು. ಐಟಮ್ ತೋರಿಸಿ, ನನ್ನ ಮಕ್ಕ ಏನು ತೋರಿಸ್ತೀರಾ? ಓಕೆ. ಆಮೇಲೆ ಇನ್ನೂ ಲೈಟ್ ಸಿಂಪಲ್ ಬ್ಲ್ಯಾಕ್ ಬೀಟ್ ಚೈನ್ಸು ತಂದಿದ್ದೀವಿ ನೋಡಿ. ಇನ್ಫಿನಿಟಿ ಅಂತ ಇದು ನನ್ನ ಮಗಳು ಹೇಳಿದ್ದಾಳೆ. ಇನ್ಫಿನಿಟಿ ಅಂದರೆ ಏನಂದರೆ, ನಾವೇನು ಮಾಡ್ತೀವಿ ಅದೇ ನಮಗೆ ತಿರುಗಿ ಬರುತ್ತೆ ಅನ್ನೋದಕ್ಕೆ ಸಿಂಬಾಲಿಕ್ ಅಂತ ಇದು ಇನ್ಫಿನಿಟಿ. ನಾವೇನು ಕೊಡ್ತೀವಿ, ಇಲ್ಲಿ ಲವ್ ಕೊಟ್ಟಿದ್ದಾರೆ, ಅದು ತಿರ್ಕೊಂಡು ಹೋಗಿ ಮತ್ತೆ ನಮಗೆ ಲವ್ ಕೊಡುತ್ತೆ. ಸೊ ನಾವು ಪ್ರೀತಿ ಕೊಟ್ಟರೆ ನಮಗೆ ಪ್ರೀತಿ ಸಿಗುತ್ತೆ ಅಂತ ಅರ್ಥ. ತಾಳಿ ಚೈನು ಅಂದರೆ ಇದು ತಾಳಿ ಥರ ಹಾಕ್ಕೊಳ್ಳೋದಲ್ಲ, ಇದು ಆ್ಯಕ್ಚುಲಿ ಇದು ಜಸ್ಟ್ ಡಿಸೈನ್ ಕೊಟ್ಟಿರೋದು. ಇದು ಆಫೀಸ್ ವೇರ್ಗೆ ತುಂಬ ಜನ ಸಿಂಗಲ್ ಆಗಿ ಸ್ಯಾರಿ ಮೇಲೆ ಹಾಕ್ಕೋತಾರೆ, ಅಂಥವ್ರಿಗೋಸ್ಕರ ಇದು ಈ ಥರದ್ದು ತುಂಬ ಇದ್ದಾವೆ. ಇಲ್ಲಿ ಬರೀ ಸ್ಯಾಂಪಲ್ ಇಟ್ಟಿರೋದು, ಇಲ್ಲೊಂದು 2-3 ಇದ್ದಾವೆ ಸ್ಯಾಂಪಲ್ಸು. ಈ ಥರದ್ದು ತುಂಬ ಅಂದರೆ ತುಂಬ ಇದ್ದಾವೆ, ಹೊಸ ಕಲೆಕ್ಷನ್ ತುಂಬಾ ಬಂದಿದೆ. ಆಮೇಲೆ ಇದೇ ಥರದ್ದು ಇನ್ನೊಂದು ಇದು ನೋಡಿ, ಇನ್ನು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅನ್ನೋರಿಗೆ ಈ ಥರ. ಓಕೆ, ಏನಿದ್ದಾವೆ ಇದು ನೋಡಿ, ವೆರಿ ಸಿಂಪಲ್. ಇದು ಬರೀ 13.5 ಗ್ರಾಮ್ ಅಷ್ಟೇ, ಬಟ್ ನೋಡೋಕ್ಕೆ ಫುಲ್ ಪಾರ್ಟಿ ವೇರ್. ಇದೊಂದು ಹಾಕ್ಕೊಂಡು ಹೋದರೆ ಸಾಕು, ಫುಲ್ ಪಾರ್ಟಿ. ಇನ್ನೇನಿದೆ, 3 ಲೈನು ಬ್ಲ್ಯಾಕ್ ಬೀಟ್ ಚೈನ್ಗಳು, 3 ಲೈನ್ ಇದೆ, 2 ಲೈನ್ ಇದೆ, ಲೆಂತ್ 30-32 ಇಂಚ್ ಕೂಡ ಇದೆ. ಇದಕ್ಕೆ ಬ್ಯಾಕ್ ಚೈನ್ ಹಾಕಿದರೆ 38 ಇಂಚ್ ಕೂಡ ಆಗುತ್ತೆ, ಅಷ್ಟು ಲೆಂತ್ ಇದ್ದಾವೆ. ಲೆಂತ್ ಕಡಿಮೆ ಇರೋದು ಕೂಡ ಇದ್ದಾವೆ. ಇದು 2 ಲೈನ್ ಇದ್ದು ಲೆಂತ್ ಕಡಿಮೆ. ಇದು ಬ್ಯಾಕ್ ಚೈನ್ ಹಾಕಿದರೆ 26-27 ಇಂಚ್ ಬರುತ್ತೆ. ಇಲ್ಲ ಥ್ರೆಡ್ ಹಾಕ್ಕೊಂಡು ನೀವು ಬೇಕಂದರೆ ಶಾರ್ಟ್ ಕೂಡ ಮಾಡ್ಕೋಬೋದು. ಇದರಲ್ಲಿ ಇನ್ನೂ ಸಿಂಗಲ್ ಲೈನು ವಿತ್ ಪೆಂಡೆಂಟು. ಇದು ಬೈ ಚಾನ್ಸ್ ನಿಮಗೆ ಲೆಂತ್ ಜಾಸ್ತಿ ಅನ್ನಿಸ್ತು ಅಂದರೆ ನಾವು ಕಟ್ ಮಾಡಿಕೊಂಡು ಇಷ್ಟು ಮಾತ್ರ ಬೇಕಾ ಅಷ್ಟು ಮಾತ್ರ ಕೂಡ ಕೊಡ್ತೀವಿ, ಏನು ಪರವಾಗಿಲ್ಲ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕೊಡ್ತೀವಿ ನೋಡಿ. ಈ ಥರ ಕೂಡ ಚೈನು, ಸಿಂಪಲ್ ಚೈನು, ಇದೆಲ್ಲ ಆಫೀಸ್ ವೇರು, ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಕೂಡ. ಸೊ ರೆಡಿಯಾಗಿದ್ದಾವೆ. ಇದೆಲ್ಲ ಕೂಡ ನಿಮಗೆ ವಿತಿನ್ 400 ರೂಪೀಸ್ ಪರ್ ಗ್ರಾಮಲ್ಲೇ ಬಂದ್ಬಿಡುತ್ತೆ ಇದೆಲ್ಲ ಕೂಡ. ಆಮೇಲೆ ನೋಡಿ, ಈ ಥರ ಜುಮ್ಕಿಗಳಾಗಲಿ, ಆ್ಯಂಟಿಕ್ ಜುಮ್ಕಿಗಳು, ಇದೆಲ್ಲ ಆ್ಯಂಟಿಕ್ ವರ್ಕ್. ಈ ಜುಮ್ಕಿಗಳು ಇದೆಲ್ಲ ಕೂಡ ನಿಮಗೆ ಸೇಮ್ ಬಿಲೋ 400 ರೂಪೀಸ್ ಪರ್ ಗ್ರಾಮಲ್ಲೇ ಬಂದ್ಬಿಡುತ್ತೆ. ಇದು ಎಲ್ಲ ಹೊಸ ಐಟಮು. ಇದು ತುಂಬ ಡಿಫ್ರೆಂಟ್, ಯಾವುದು ಸೇಮ್ ಟು ಸೇಮ್ ಅಲ್ಲ, ಎಲ್ಲ ಡಿಫ್ರೆಂಟ್ ಇದ್ದಾವೆ, ತುಂಬ ಡಿಸೈನ್ಸ್ ಇದ್ದಾವೆ. ಆಮೇಲೆ ಈ ಐಟಮ್ ಎಲ್ಲ ಕೂಡ ನಿಮಗೆ ಅದೇ ಪ್ರೈಸಲ್ಲೇ ಬರುತ್ತೆ. ಆಮೇಲೆ ಈ ಬ್ಯಾಂಗಲ್ಸು ಇದೆಲ್ಲ ಕೂಡ ಅದೇ ಪ್ರೈಸಲ್ಲೇ ಬರುತ್ತೆ.
ನೋಡಿ ಈ ಬ್ಯಾಂಗಲ್ಸು ಕ್ಲೀನಾಗಿ ತೋರಿಸಿಮ್ಮ. ಇವಾಗ ತೋರಿಸಿರೋದು ನಿಮಗೆ ಬರೀ ಶಾಂಪಲ್ಸ್, ಅಂದರೆ ಯಾವ ಟೈಪ್ ಐಟಮು ನಿಮಗೆ 149 ಬರುತ್ತೆ ಅಂತ ಹೇಳೋದಕ್ಕೆ ತೋರಿಸಿರೋದು. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಆ್ಯಂಟಿಕ್ ವರ್ಕ್ ಇರೋದು, ಆಮೇಲೆ ಈ ಥರ ಬ್ಲ್ಯಾಕ್ ಬೀಡ್ಸ್ ಇರೋದು, ಸಣ್ಣ ಸಣ್ಣ ಐಟಮು, ಹ್ಯಾಂಗಿಂಗ್ಸು, ಬಳೆ. ಸೊ ಇದೆಲ್ಲ ಕೂಡ ನಿಮಗೆ 149 ರುಪೀಸು. ಇವತ್ತಿನ ಸಿಲ್ವರ್ ರೇಟ್ ಪ್ರಕಾರ ತಗೊಂಡ್ರೆ ಆಲ್ಮೋಸ್ಟ್ 395, 400 ಒಳಗಡೆ ಬರ್ತಾ ಇದೆ. ಸರ್ ನಿನ್ನೆ ಒಂದು ಕಸ್ಟಮರ್ ಬಂದಿದ್ರು. ಅವ್ರು ಇವಾಗ ನಾವು ಮೇಕಿಂಗ್ 99 ಕೊಡ್ತಾ ಇದ್ದೀವಲ್ವಾ, ಇದು ಅಪ್ಲಿಕಬಲ್ ಆಗೋದು ಅವಿನ್ಯೂ ರೋಡಲ್ಲಿ ಮಾತ್ರನಾ ಇಲ್ಲ ಆಲ್ ಸಂಕಲ್ಪ ಎಲ್ಲ ಬ್ರಾಂಚಲ್ಲೂ ಆಗುತ್ತಾ ಅಂತ ಒಂದು ಕ್ವಶನ್ ಕೇಳಿದ್ರು. ಅದಕ್ಕೆ ನಾನಂದೆ ನಾನು ಇವಾಗ ಜಸ್ಟ್ ಬಂದಿದ್ದೀನಿ, ನಮ್ಮ ಸಾರ್ ವಿಡಿಯೋ ಮಾಡಿದಾಗ ಸಾರ್ ನಾನು ಡೈರೆಕ್ಟಾಗಿ ಕೇಳ್ಬಿಡ್ತೀನಿ, ಅವ್ರು ನಿಮಗೆ ವಿಡಿಯೋ ಮೂಲಕ ಅಪ್ಡೇಟ್ ಕೊಡ್ತಾ ಇರೋದು. ಇದು ಸ್ವಲ್ಪ ಕ್ಲಿಯರ್ ಮಾಡಿಬಿಡಿ ಸರ್. ನೋಡಿ, ಸಂಕಲ್ಪ ಅಂದರೆ ಎಲ್ಲಿದ್ರೂ ಕೂಡ ಒಂದೇ. ನಾವು ಅವೆನ್ಯೂ ರೋಡ್ ಇದು ನಮ್ಮದು ಮೈನ್ ಬ್ರಾಂಚು. ಯಾವುದೇ ಕೆಲಸ ಇರಲಿ ಇಲ್ಲಿಂದನೇ ಹೋಗುತ್ತೆ, ಇಲ್ಲಿಂದನೇ ಎಲ್ಲ ಡಿಸ್ಪ್ಯಾಚ್ ಆಗೋದು. ಸೊ ಅದರಿಂದ ನಾವು ವಿಡಿಯೋಸ್ ಇಲ್ಲಿಂದ ಮಾಡ್ತೀವಿ. ಬಟ್ ನಿಮಗೆ ನಾವು ಪ್ರೈಸು ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಆ್ಯಸ್ ಎ ಓನರ್, ನಾನು ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ ಓನರ್ ಆಗಿ ನಾನು ಪ್ರೈಸ್ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಶಾಪ್ಗಳಿಗೂ ಅದು ಅಪ್ಲೈ ಆಗಲೇಬೇಕು. ಒಂದು ಅವೆನ್ಯೂ ರೋಡು, ಎರಡನೇದು ನಮ್ಮ ಸುಂಕದಕಟ್ಟೆ, ಆಮೇಲೆ ಮಲ್ಲೇಶ್ವರಮು, ಆಮೇಲೆ ವರ್ತೂರು, ಆಮೇಲೆ ತಿಪಟೂರು, 5 ಸ್ಟೋರ್ಸಲ್ಲಿ 3 ನಮ್ಮದು ಓನ್. ಏನು ಅವೆನ್ಯೂ ರೋಡು, ಸುಂಕದಕಟ್ಟೆ, ಆಮೇಲೆ ತಿಪಟೂರು ನಮ್ಮದು. ಅಂದರೆ ನಾನು ಇಷ್ಟ, ನಾನು ಬೇಕಾದರೆ ಫ್ರೀಯಾಗಿ ಕೂಡ ಕೊಡ್ಬೋದು. ಬಟ್ ಆಮೇಲೆ ಮಲ್ಲೇಶ್ವರಮು, ಆಮೇಲೆ ವರ್ತೂರಲ್ಲಿ ಇರೋದು ಫ್ರ್ಯಾಂಚೈಸ್. ಅಂದರೆ ನಮ್ಮ ಬ್ರ್ಯಾಂಡ್ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನಮ್ಮನ್ನು ಟ್ರಸ್ಟ್ ಮಾಡಿ, ಸರ್ ನಾವು ನಿಮ್ಮ ಜೊತೆಗೆ ಸೇರ್ತೀವಿ, ನಿಮ್ಮ ಜೊತೆ ಬಿಸ್ನೆಸ್ ಮಾಡ್ತೀವಿ ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ಅವರಿಬ್ಬರು ಕೂಡ ಫ್ರ್ಯಾಂಚೈಸ್ ತೊಗೊಂಡು ಮಾಡ್ತಾ ಇರೋರು. ಸೊ ನಾವು ಇಷ್ಟು ರೇಟ್ ಕಡಿಮೆ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಫ್ರ್ಯಾಂಚೈಸರ್ಸ್ ಕೂಡ ತುಂಬ ಅವರು ಕೂಡ ಸರ್ ಏನೂ ಪ್ರಾಫಿಟ್ ಇಲ್ಲ, ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಕೇಳೋರು ಹೇಳ್ತಾ ಇದ್ದಾರೆ ಆಲ್ರೆಡಿ. ಬಟ್ ನಮಗೆ ನಮ್ಮ ಕಸ್ಟಮರ್ ಇಂಪಾರ್ಟೆಂಟ್, ಪ್ರಾಫಿಟ್ಸ್ ಅಲ್ಲ ಇಂಪಾರ್ಟೆಂಟ್. ಪ್ರಾಫಿಟ್ಸು ಮಾಡಬೇಕಾದ್ರೆ ಮಾಡೋಣ, ಇನ್ನು ಮುಂದೆ ತುಂಬ ಟೈಮ್ ಇದೆ. ನಾವಿನ್ನೂ ಇವಾಗ ಬೆಳೀತಾ ಇರೋರು, ನಾವು ಪ್ರಾಫಿಟ್ಸ್ ಮಾಡೋ ದಿನ ಮಾಡೋಣ. ಬಟ್ ಸದ್ಯಕ್ಕೆ ಇವಾಗಿರೋ ಸಿಚುವೇಶನ್ಗೆ, ಇವಾಗಿರೋ ರೇಟಿಗೆ ಮೇಯ್ನು ರೇಟ್ ಇಷ್ಟೊಂದು ರೇಟ್ ಆಗಿಬಿಡ್ತಾ ಇದೆ. 250, 280, ಮೊನ್ನೆ ತನಕ 280 ಇತ್ತು. ಸೊ ಇಂಥ ಟೈಮಲ್ಲಿ ನಾವು 200 ರೂಪಾಯಿ, 250 ರೂಪಾಯಿ ಮೇಕಿಂಗ್ ಚಾರ್ಜ್ ಹಾಕಿ ಅದನ್ನು 550, 600 ರೂಪಾಯಿ ಈ ಥರ ಎಷ್ಟು ದಿನ ಅಂತ ಮಾಡೋಕ್ಕಾಗತ್ತೆ? ನೋಡಿ, 50 ರೂಪಾಯಿ ಜಾಸ್ತಿ ಹಾಕಿ 10% ಡಿಸ್ಕೌಂಟು ಅಂತ ಹೇಳೋದು ಕರೆಕ್ಟಾ? ಸರಿ ಅಲ್ಲ, ಬೇಡ. ಈ ಥರ ಡಿಸ್ಕೌಂಟ್ಗಳು ಇಡೋದು ಬೇಡ, ನಾವು ಜಾಸ್ತಿ ಹೇಳೋದು ಬೇಡ. ಕೆಲವೊಬ್ಬರು ಟ್ಯಾಲೆಂಟ್ ಇರೋರು ಡಿಸ್ಕೌಂಟ್ಸ್ ಮಾಡಿಸ್ತಾರೆ, ಟ್ಯಾಲೆಂಟ್ ಇಲ್ದಿರೋರು ಮಾಡೋಕ್ಕಾಗಲ್ಲ. ಇರೋದು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅನ್ಕೊತೀರಾ? ಯಾರು ಸುಮ್ಮನೆ ಡಿಸ್ಕೌಂಟ್ಸ್ ಕೊಡಲ್ಲ. ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ, ಅಂದರೆ ಏನು ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇರ್ತಾರೆ ಅದನ್ನು ಜಾಸ್ತಿ ಹಾಕಿರ್ತಾರೆ. ನಾವು ಕೂಡ ಅದೇ ಕೆಲಸ ಮಾಡಿದ್ದೀವಿ ಸ್ವಲ್ಪ ದಿನ. ಬಟ್ ಅದು ನಮಗೆ ಆಗ್ತಾ ಇಲ್ಲ. ಆ ಥರ ಜಾಸ್ತಿ ಹಾಕಿ ಕಡಿಮೆ ಮಾಡೋದು ಸರಿ ಅಲ್ಲ ಅನ್ನಿಸ್ತು. ಅದಕ್ಕೆ ಏನು ಮಾಡಿದ್ದೀವಿ, ಫಿಕ್ಸ್ಡ್ ರೇಟ್ ಕ್ಲಿಯರ್ ಆಗಿರೋಣ, ವೆರಿ ಕ್ಲಿಯರ್ ಆಗಿದ್ದೀವಿ. ಏನು ನಾವು ಪ್ರೈಸು ಲಾಸ್ಟ್ ಕೊಡೋಕ್ಕಾಗುತ್ತೆ ಇವಾಗಿರೋ ಸಿಚುವೇಶನ್ಗೆ. ಇವಾಗ ಸದ್ಯಕ್ಕೆ ಈ ಪ್ರೈಸಿಗೆ ಕೊಡೋಕ್ಕಾಗ್ತಾ ಇದೆ. 99 ರುಪೀಸ್ ಸ್ಟಾರ್ಟಿಂಗು ಪ್ಲೇನ್ ಐಟಮು, ಆಮೇಲಿಂದ 149 ರುಪೀಸು, ಆಮೇಲೆ 175, ಆಮೇಲೆ 200. ಲಾಸ್ಟ್ ಅಂದರೆ 800 ರೂಪಾಯಿ ಗ್ರಾಮ್ ಸೇಲ್ ಮಾಡಿರೋ ಐಟಮ್ ಕೂಡ ಇವಾಗ ನಿಮಗೆ ಬರೀ 575 ರೂಪಾಯಿಗೆ ಬರ್ತಾಯಿದೆ. ಇವಾಗ 800 ರೂಪಾಯಲ್ಲಿ ನಿಮಗೆ 15% ಅಂದರೂ ಕೂಡ ಎಷ್ಟು ಡಿಸ್ಕೌಂಟ್ ಆಗುತ್ತೆ? 120 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಎಷ್ಟು ಬರುತ್ತೆ? 680 ರೂಪಾಯಿ ಕೊಡಲೇಬೇಕು. 15% ಡಿಸ್ಕೌಂಟ್ ಕೊಟ್ಟು ನೀವು ಡಿಸ್ಕೌಂಟ್ ಕೇಳೋ ಅವಶ್ಯಕತೆಯೇ ಇಲ್ಲ ಇನ್ಮೇಲೆ ನಮ್ಮ ಹತ್ರ. ನೀವು ಏನು ತೊಗೊಂಡ್ರು ಕೂಡ ಫಿಕ್ಸ್ಡ್ ಆಗಿರುತ್ತೆ, ಕ್ಲಿಯರ್ ಆಗಿರುತ್ತೆ. ನೀವು ಕೇಳೋ ಅವಶ್ಯಕತೆಯೇ ಇಲ್ಲ, ಕೇಳಬೇಡಿ. 10 ರೂಪಾಯಿ ಕೂಡ ಡಿಸ್ಕೌಂಟ್ ಕೊಡೋಕ್ಕಾಗಲ್ಲ. 10 ರೂಪಾಯಿ ಡಿಸ್ಕೌಂಟ್ ಕೊಟ್ಟರು ಕೂಡ ನೀವು ನಮ್ಮನ್ನು ಅನುಮಾನ ಪಡ್ತಾ ಇದ್ದೀರಾ ಅಂತ ನಾನು ಅನ್ಕೊತೀನಿ. ಇನ್ನೂ ಕೂಡ ಇವತ್ತೇ ಅಲ್ಲ, ಇನ್ನು ಮುಂದೆ ಕೂಡ ಇನ್ನೂ ನಮಗೆ ಕಡಿಮೆ ಬರುತ್ತೆ. 5 ರೂಪಾಯಿ ಕಡಿಮೆ ಬಂದರೆ 5 ರೂಪಾಯಿ ನಿಮಗೆ ಕೊಡ್ತೀನಿ, 10 ರೂಪಾಯಿ ಕಡಿಮೆ ಬಂದರೆ 10 ರೂಪಾಯಿ ನಿಮಗೆ ಕೊಡ್ತೀನಿ. ಎಷ್ಟಕ್ಕೆ ಬಂದರೂ ಕೂಡ ನಿಮಗೆ ಕೊಡ್ತೀನಿ. ನಮ್ದೇನು ಒಂದು 10 ರೂಪಾಯಿ 15 ರೂಪಾಯಿ ಪ್ರಾಫಿಟ್ ಇರುತ್ತೆ, ಅಷ್ಟು ಮಾತ್ರ ಇಟ್ಕೊಂಡು ಕೊಡ್ತೀವಿ. ಅದರ ಮೇಲೆ ಇನ್ನೇನು ಕೊಡೋಕ್ಕಾಗಲ್ಲ. ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡಿ, ಓಕೆನಾ? ಇನ್ನೇನಿದೆ? ಇನ್ನೇನಾದರೂ ಡೌಟ್ ಇದೆಯಾ? ಇಲ್ಲ ಸರ್. ಆಮೇಲೆ ಇನ್ನೊಂದು, ನಿನ್ನೆ ಮೊನ್ನೆ ಯಾರೋ ಕೇಳ್ತಾ ಇದ್ದಾರೆ, ನನಗೆ ಕೂಡ ಫೋನ್ ಮಾಡಿದರು. ಸರ್ ನಿಮ್ಮ ಅಂಗಡಿ ಅಂತೀರಾ, ಬಟ್ ನೀವು ಬೇರೆ ಅಂಗಡಿಗೆ ಹೋದರೆ ನೀವು ಹೇಳಿರೋದು ಅಲ್ಲಿ ಇಲ್ಲ, ಅದು ಬೇರೆ ಇದು ಬೇರೆ ಅಂತ ಇದ್ದಾರೆ ಅಂತ ಹೇಳಿದ್ದಾರೆ ಅಂತ ಕೇಳಿದ್ದೀರಾ. ಮೇ ಬಿ ಅನ್ಬೋದು, ಅನಿಸುತ್ತೆ. ಇಲ್ಲ ಅನ್ನಲಿಲ್ಲ, ಯಾರು ಬೇಕಂತ ನನ್ನನ್ನು ಕೇಳಿರ್ಬೋದು ಈ ಥರ. ಬಟ್ ಅವ್ರು ಅರ್ಥ ಮಾಡ್ಕೊಂಡಿರೋದೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು.
ಯಾಕೆಂದರೆ 99 ರುಪೀಸು ಅಂದರೆ ಎಲ್ಲ ಐಟಮ್ಸು 99 ರುಪೀಸೇ ಅಲ್ವಲ್ಲ, ಆದ್ದರಿಂದ ನಿಮಗೆ ಸ್ವಲ್ಪ ಏನಾದರೂ ಜಾಸ್ತಿ ಆಗಿರುತ್ತೆ. ಕ್ಯಾಟಗಿರಿ ವೈಸ್ ಇದ್ದಾವೆ, ABCDEF 5 ಕ್ಯಾಟಗಿರಿ ಇದ್ದಾವೆ, ಈ 6 ಕ್ಯಾಟಗರೀಸ್ ಇದ್ದಾವೆ. 6 ಕ್ಯಾಟಗಿರಿಗೆ ಒಂದೊಂದು ರೇಟು ನಾನು ಬರೆದು ಕೊಟ್ಟಿರ್ತೀನಿ, ಬರೆದು ಕೇಳಿ ನೀವು ಯಾವ ಕ್ಯಾಟಗಿರಿ ಇದೆ ಎಷ್ಟು ಅಂತ. ಪ್ರತಿ ಒಂದ್ರ ಮೇಲೆ ಕೂಡ ನೋಡಿ ಈ ಥರ ಕೋಡ್ ಇರುತ್ತೆ ನೋಡಿ. ಇಲ್ಲೇನಿದೆ ಫಸ್ಟ್ ಬಿ, ಇದು ಬಿ ಕ್ಯಾಟಗಿರಿ. ಬಿ ಕ್ಯಾಟಗಿರಿ ಅಂದರೆ 149 ರುಪೀಸ್ ನೋಡಿ, ಬಿ ಕ್ಯಾಟಗಿರಿ. ಎ ಕ್ಯಾಟಗಿರಿ ಇದು ಅಂದರೆ ನೋಡಿ ಇಲ್ಲಿರುತ್ತೆ, ಈ ಐಟಮು ಈ ಥರ ಇರುತ್ತೆ. ಐಟಮು ಈ ಥರ ಜುಮ್ಕಿ ಆಗಲಿ ಯಾವುದೇ ಆಗಲಿ ನೋಡಿ ಇಲ್ಲಿರುತ್ತೆ ನೋಡಿ. ನೀವು ಟ್ಯಾಗ್ ನೋಡಿದ್ರೇ ಅರ್ಥ ಆಗ್ಬೋದು ಎಷ್ಟು ಟ್ರಾನ್ಸ್ಪರೆಂಟ್ ಮಾಡಿದ್ದೀವಿ ಬಿಸ್ನೆಸ್ಸನ್ನು, ಅಂದರೆ ಅಷ್ಟು ಕ್ಲಿಯರಾಗಿ ಟ್ರಾನ್ಸ್ಪರೆಂಟ್ ಮಾಡಿದ್ದೀವಿ. ಇಲ್ಲೇ ತೋರಿಸ್ತಾ ಇದ್ದೀನಿ. ನಾವು ಬೇರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ರೇಟ್ ಹೇಳೋದು ಆ ಥರ ಯಾವುದೂ ಇರಲ್ಲ ನಮ್ಮ ಹತ್ರ. ಪ್ರತಿಯೊಂದು ಕೂಡ ಇದರ ಮೇಲೇ ಬರೆದಿರ್ತೀವಿ. ಎ ಕ್ಯಾಟಗಿರಿ ಇದೆ ಅಂದರೆ 99 ರುಪೀಸು, ಬಿ ಕ್ಯಾಟಗಿರಿ ಇದೆ ಅಂದರೆ 149 ರುಪೀಸು. ಆಮೇಲೆ ಸಿ ಇರುತ್ತೆ, ಕೆಲವೊಂದು ಮಾಂಗಲ್ಯ ಚೈನ್ಗಳು, ಅದು ಲೈಟ್ ವೆಯ್ಟ್ ದಪ್ಪ ಇರೋದು 25-30 ಗ್ರಾಮ್ ಇರೋದು, ಅದು ಕೂಡ ಬಿ ಕ್ಯಾಟಗಿರಿನೇ, ನಾರ್ಮಲ್ ಆಗಿ ಬರುತ್ತೆ. ಸ್ವಲ್ಪ ಲೈಟ್ ವೆಯ್ಟ್ ಇರೋದು ವರ್ಕರು ಅವ್ರಿಗೆ ವರ್ಕೌಟ್ ಆಗಲ್ಲ, ಸರ್ ಈ ವೆಯ್ಟ್ ಇಲ್ಲಿ ಮಾಡೋಕ್ಕಾಗಲ್ಲ ಅಂತಾರೆ. ಆಯ್ತಪ್ಪ ಒಂದು 20 ರೂಪಾಯಿ ಜಾಸ್ತಿ ತಗೊಂತ ಅವ್ರಿಗೆ ಕೊಟ್ಟಿರೋದೇ ನಿಮ್ಮ ಹತ್ರ ತಗೊಳ್ಳೋದು. ಅದು ಬಿಟ್ಟು ನಿಮ್ಮ ಹತ್ರ ಏನು ಬೇರೆ ಜಾಸ್ತಿ ಏನು ತಗೊಳ್ಳಲ್ಲ ನಾವು. ಅವ್ರಿಗೆ ಏನು ಕೊಟ್ಟಿರ್ತೀವಿ, ವರ್ಕರ್ಗೆ ಏನು ಕೊಟ್ಟಿರ್ತೀವಿ ಅದನ್ನೇ ನಿಮ್ಮ ಹತ್ರ ತಗೊಳ್ಳೋದು. ಸೊ ಆ ಥರ ನಿಮಗೆ ಪ್ರತಿಯೊಂದು ಕೂಡ ಕ್ಯಾಟಗಿರಿ ವೈಸ್ ಇರುತ್ತೆ. ಆ ಕ್ಯಾಟಗಿರಿ ಪ್ರಕಾರನೇ ಹೇಳ್ತಾರೆ. ಸೊ ನೀವು ನೋಡ್ಕೋಬೋದು. ಆದರೂ ಕೂಡ ನಿಮಗೆ ನಂಬಿಕೆ ಬಂದಿಲ್ಲ, ಇಲ್ಲ ಏನೋ ಜಾಸ್ತಿ ಹೇಳ್ತಾವ್ರೆ ಅನ್ನೋ ಇದು ಇದ್ದರೆ, ಡೌಟು ಇದ್ದರೆ ಇಮ್ಮಿಡಿಯೇಟಾಗಿ ಒಂದು ಸತಿ ನಿಮ್ಮ ಸಾರಿಗೆ ಕಾಲ್ ಮಾಡಿಮ್ಮ ಅಂತ ಹೇಳಿ, ಎಲ್ಲ ಕಾಲ್ ಮಾಡಿಮ್ಮ ಅಂತ ಯಾಕೆ ಹೇಳ್ತಾ ಇದ್ದೀನಿ, ನಮ್ಮ ಸ್ಟಾಫ್ ಎಲ್ಲ ಲೇಡೀಸೇ ಇರ್ತಾರೆ. ಯಾರಿಗೆ ಹೇಳಿದ್ರು ಕೂಡ ನನಗೆ ಕಾಲ್ ಮಾಡ್ತಾರೆ. ನೀವು ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡ್ಬೋದು, ಕನ್ಫರ್ಮೇಷನ್ ತಗೋಬೋದು. ಯಾಕೆಂದರೆ ಈ ಕನ್ಫ್ಯೂಷನ್ಸ್ ಇರಬಾರ್ದು. ನಿಮ್ಮ ಸಾರ್ ಹೇಳ್ತಾರೆ ವಿಡಿಯೋದಲ್ಲಿ, ಬಟ್ ಅಂಗಡಿಗೆ ಬಂದರೆ ಬೇರೆ ಥರ ಇರುತ್ತೆ ಅನ್ನೋ ಮಾತು ನನಗೆ ಬರಬಾರ್ದು. ಅರ್ಥ ಆಯ್ತಾ? ಕಮೆಂಟಲ್ಲಿ ಹೇಳ್ತಾರೆ ಇರಿ ಸರ್. ಕಮೆಂಟ್ಸ್ ಮಾಡಿ, ಏನೇ ಡೌಟ್ ಇದ್ರೂ ಕಮೆಂಟ್ಸ್ ಮಾಡಿ. ಕಮೆಂಟ್ ಮಾಡಿದರೆ ಕಮೆಂಟ್ಗೆ ರಿಪ್ಲೈ ಕೊಡೋದು ನಾನೇ, ಬೇರೆ ಯಾರೂ ಕೊಡಲ್ಲ. ಅವ್ರಿಗೆ ಅಷ್ಟು ಟೈಮ್ ಇರಲ್ಲ, ತುಂಬ ಬ್ಯುಸಿ ಇರ್ತಾರೆ. ಕಮೆಂಟ್ ನೋಡಿಕೊಂಡು ನಾನೇ ರಿಪ್ಲೈ ಕೊಡ್ತೀನಿ. ನಿಮಗೆ ರಿಪ್ಲೈ ಬಂದಿದೆ ಅಂದರೆ ನಾನೇ ಮಾಡಿರ್ತೀನಿ. ಓಕೆ, ಇನ್ನೇನಾದರೂ ಡೌಟ್ಸ್ ಇದ್ದಾವ? ನೋಡಿ ಇಲ್ಲೇ ಇದ್ದಾವೆ ನೋಡಿ. ಇದು ಒಂದು ಡಿ ಕ್ಯಾಟಗಿರಿ. ಇದು ಯಾಕೆಂದರೆ ಈ ವರ್ಕೇ ಬೇರೆ, ಈ ಸ್ಟೋನ್ಸೇ ಬೇರೆ, ಕಂಪ್ಲೀಟ್ ಡಿಫ್ರೆಂಟ್ ವರ್ಕ್. ಇದು ಡಿ ಕ್ಯಾಟಗಿರಿ ಅಂದರೆ ಇದು 225 ರುಪೀಸ್ ಪರ್ ಗ್ರಾಮ್ ನಿಮಗೆ ಮೇಕಿಂಗ್ ಚಾರ್ಜ್ ಬರುತ್ತೆ. ಇದು ಅಷ್ಟೇ. ಇದು 3D ವರ್ಕು, ಉಲ್ಟಾ ಮಾಡಿಟ್ಟಿದ್ದಾರೆ ನೋಡಿ, ಹಿಂಗೆ ಹಾಕ್ಕೊಂತಾರ. ನಾನು ತೋರಿಸೋದು ಹಿಂಗೆ ತೋರಿಸ್ಬೇಕಾ? ಓಕೆ, ಇದು ಕ್ಯಾಟಗಿರಿ ವರ್ಕ್ ಮೇಲೆ ಡಿಪೆಂಡ್ ಆಗಿ ಕ್ಯಾಟಗಿರೀಸ್ ಮಾಡಿದ್ದೀವಿ ಹೊರತು ಯಾವುದಕ್ಕೂ 10 ರೂಪಾಯಿ ಜಾಸ್ತಿ ತಗೋಬೇಕು, ನಿಮಗೇನೋ ಮೋಸ ಮಾಡಬೇಕು ನಮ್ಮ ಉದ್ದೇಶ ಇಟ್ಕೊಂಡು ಯಾವುದೂ ಮಾಡಿಲ್ಲ. ಸರಿ ಆಯಿತು. ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಕಳಿಸ್ಕೊಡಿ. ಇಷ್ಟ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಬೇರೆದು ಕಳಿಸ್ಕೊಡಿ ಅಂತ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ಗೆ ಮೆಸೇಜ್ ಮಾಡಿ, ಇನ್ನೂ ನಮಗೆ ಬೇರೆದು ಕಳಿಸಿ ಅಂತ ಎಷ್ಟು ಕೇಳಿದ್ರೂ ಕಳಿಸ್ಕೊಡ್ತೀವಿ. ಗ್ರೂಪ್ ಇರುತ್ತೆ ನಮ್ಮದು. ಆ ಗ್ರೂಪಲ್ಲಿ ನೀವು ಜಾಯ್ನ್ ಆಗಿದ್ದೀರ ಅಂದರೆ ಹೊಸ ಐಟಮ್ ಏನು ಬಂದರೂ ಕೂಡ ಗ್ರೂಪಲ್ಲಿ ಬರ್ತಾ ಇರ್ತವೆ. ನಿಮಗೆ ಲಿಂಕ್ ಬಂದು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಫಸ್ಟಲ್ಲೇ ಇರುತ್ತೆ ಗ್ರೂಪ್ ಲಿಂಕು. ಆಮೇಲೆ ಶಾಪ್ದು ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಶಾಪ್ ನಂಬರು ಮೇಲೆ ಸ್ಕ್ರೀನ್ ಮೇಲೇ ಇರುತ್ತೆ. ಆಮೇಲೆ ಇನ್ನೇನೇನು ಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟು ಹೀಗೆ ಇರಲಿ. ಆ್ಯಂಡ್ ಬೇರೆ ಇನ್ನೇನಿಲ್ಲ. ಥ್ಯಾಂಕ್ ಯು.